ಹುರುಳಿಕಾಳನ್ನ ಬಳಸಿಕೊಂಡು ನೀವು ಹಲವಾರು ರೆಸಿಪಿಗಳನ್ನ ಮಾಡಿರಲಬಹುದು, ತಿಂದಿರಲಬಹುದು. ಇವತ್ತು ನಾನು ಕೂಡ ಒಂದು ಹುರುಳಿಕಾಳಿನ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಈ ರೆಸಿಪಿಯನ್ನ ಮಾಡಲಿಕ್ಕೆ ಬೇಕಾದಂತಹ ಒಂದು ಬಾಳೆಲೆಯ ಕೊಟ್ಟೆಯನ್ನು ಕೂಡ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋದು ಹುರುಳಿಕಾಳಿನ ಕಡುಬು. ಇದನ್ನ ಮಾಡಲಿಕ್ಕೆ ಮೊದಲಿಗೆ 1 ಲೋಟ ಆಗುವಷ್ಟು ಉದ್ದಿನ ಬೇಳೆಯನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೇನೆ. ಮಿನಿಮಮ್ ಅಂದ್ರೂ 1 ಗಂಟೆ ಹೊತ್ತು ನೆನಿಬೇಕು. ಈಗ ಇದಕ್ಕೆ ಬೇಕಾಗುವ ಕೊಟ್ಟೆಯನ್ನ ಮಾಡ್ಲಿಕ್ಕೋಸ್ಕರ ನಾನು ಹೊರಗಡೆ ಹೋಗ್ತಾ ಇದ್ದೇನೆ. ನೋಡಿ, ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ನಮ್ಮೂರಲ್ಲಿ. ತೋಡಿನಲ್ಲಿ ಕೆಂಪು ನೀರು ಹರಿತಾ ಇದೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ 2-3 ದಿವಸದಿಂದ. ಹಾಗಾಗಿ ಇಷ್ಟೊಂದು ನೀರು ಹರಿತಾ ಇದೆ. ಬಾಳೆ ಎಲೆಯನ್ನು ಕುಯ್ಲಿಕ್ಕೆ ಬಂದೆ. ಬಾಳೆ ಮರ ನೋಡಿದ್ರೆ ಎಲ್ಲ ಹುಳ ಬಿದ್ಕೊಂಡಿದೆ. ಅದರಲ್ಲಿ ಚೆನ್ನಾಗಿರುವ ಎಲೆಯನ್ನು ನೋಡಿ ಕುಯ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಲ್ತಿರುವ ಎಲೆ ಆದರೆ ಚೆನ್ನಾಗಾಗ್ತದೆ. ತುಂಬ ಎಳೆತಾದ ಸುಳಿ ಎಲೆ ಆದರೆ ಕೊಟ್ಟೆ ಸ್ವಲ್ಪ ಮೆತ್ತಗಾಗಿ ಹೋಗ್ತದೆ, ಬಳಕ್ತದೆ. ಹಾಗಾಗಿ ಸ್ವಲ್ಪ ಬಲ್ತಿರುವ ಎಲೆಯನ್ನು ಕುಯ್ಕೊಳ್ಬೇಕು ಇದಕ್ಕೆ. ಹಾಗೆ ಜೋರು ಮಳೆಗೆ ಕೊಡೆ ಹಿಡ್ಕೊಂಡು ಬಂದಿದ್ದೇನೆ. ನೋಡಿದ್ರೆ ತೂತ ಆಗಿಬಿಟ್ಟಿದೆ, ಗೊತ್ತೇ ಇರಲಿಲ್ಲ ನನಗೆ. ಹಾಗೆ ಒಂದು ಬಾಳೆಕೊನೆ ಕೂಡ ಇತ್ತು, ಅದನ್ನು ತಗೊಂಡು ಈ ಬಾಳೆ ಎಲೆ ಅದರ ಕುಯ್ಲಿಕ್ಕೆ ತಂದಂತಹ ಉದ್ದ ಒಂದು ಕೊಕ್ಕೆ, ಕತ್ತಿ, ಕೊಡೆ ಎಲ್ಲ ಹಿಡ್ಕೊಂಡು ಮನೆಗೆ ಬರುವಷ್ಟರಲ್ಲಿ ಸಾಕಾಯಿತು. ಮಳೆನೂ ಜೋರಾಗಿದ್ದರಿಂದ ಸ್ವಲ್ಪ ಪಚಿತಿನೇ ಆಯಿತು ಅಂತ ಹೇಳ್ಬೋದು. ಅಷ್ಟರಲ್ಲಿ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ನೆಂದಿತ್ತು. ಗ್ರೈಂಡ್ರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆಯನ್ನು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ರುಬ್ಕೊಳ್ಬೇಕು. ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ಹಾಗೆ ಮಧ್ಯ ಕೈಯನ್ನು ಹಾಕಿ ಅದನ್ನು ಸೈಡಿಂದೆಲ್ಲ ಬಿಡಿಸಿಕೊಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇಡ್ಲಿಗೆಲ್ಲ ಮಾಡಿದ ಹಾಗೆ ಮಾಡ್ಕೊಳ್ಬೇಕು. ನಂತರ ಅಕ್ಕಿ ತರಿ ಅಥವಾ ಅಕ್ಕಿ ರವೆಯನ್ನು ತಗೊಂಡಿದ್ದೇನೆ. 3 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಇದೊಂದು ಅಳತೆ ಇದೆ, 1, 2, 3 ಅಂತ. ನಾನು 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. 3 ಕಪ್ ಆಗುವಷ್ಟು ಅಕ್ಕಿ ತರಿಯನ್ನು ಹಾಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ. ಹುರುಳಿಯನ್ನು ಹಾಕೋದ್ರಿಂದ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ. ಇಡ್ಲಿ ಹಿಟ್ಟಿನ ಹದದಲ್ಲಿಯೇ ಇರಬೇಕು. ಮುಚ್ಚಳವನ್ನು ಮುಚ್ಚಿ ರಾತ್ರಿ ಹುದುಗು ಬರಲಿಕ್ಕೆ ಇಟ್ಕೊಂಡಿದ್ದೇನೆ. ಈಗ 2 ಕಪ್ ಆಗುವಷ್ಟು ಹುರುಳಿಕಾಳನ್ನ ನೆನೆ ಹಾಕಿ ಇಟ್ಕೊಳ್ತಾ ಇದ್ದೇನೆ. 1 ಕಪ್ ಉದ್ದಿನ ಬೇಳೆ, 2 ಕಪ್ ಹುರುಳಿಕಾಳು, 3 ಕಪ್ ಅಕ್ಕಿ ತರಿ. ರಾತ್ರಿ ಇದನ್ನ ನೆನೆಸಿಟ್ಕೊಂಡು ಬೆಳಿಗ್ಗೆ ಇದನ್ನ ರುಬ್ಕೊಳ್ಬೇಕು. ಬಾಳೆ ಎಲೆಯ ಕೊಟ್ಟೆಯನ್ನ ಮಾಡಲಿಕ್ಕೆ ಬಾಳೆ ಎಲೆಯನ್ನ ಚೆನ್ನಾಗಿ ಕಾಸ್ಕೊಳ್ತಾ ಇದ್ದೇನೆ. ಇಲ್ಲ ಅಂದ್ರೆ ಹರಿದು ಹೋಗ್ತದೆ. ಈ ರೀತಿ ಬೆಂಕಿಯಲ್ಲಿ ಹಿಡಿದು ಕಾಸ್ಕೊಂಡ ನಂತರವೇ ನಾವು ಕೊಟ್ಟೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಅದರ ಸೈಡಿನಲ್ಲಿರುವ ದಪ್ಪ ದಂಟೆ ಏನಿರ್ತದೆ ಅದನ್ನೆಲ್ಲ ತೆಗೆದು ಹಾಕೊಂಡು ಒಂದು ಹದದಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು, ತುಂಬಾ ಸಿಂಪಲ್ ಇದೆ ಇದು. ನೋಡಿ, ಈ ರೀತಿ 2 ಕಡೆ ಕಟ್ ಮಾಡ್ಕೊಳ್ಬೇಕು. ಇದು ನಾನು ಸಿಂಗಲ್ ಎಲೆಯಿಂದ ಮಾಡ್ಕೊಳ್ತಾ ಇದ್ದೇನೆ. ಡಬಲ್ ಎಲೆ ಬೇಕಾದರೂ ಹಾಕ್ಕೊಳ್ಬೋದು. ನಂತರ ಇಷ್ಟೇ ಸಿಂಪಲ್ ಆಗಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಬೇಕು. ಒಂದು ಕಡ್ಡಿಯನ್ನು ಚುಚ್ಕೊಳ್ಬೋದು. ನಿಮ್ಮ ಹತ್ರ ಕಡ್ಡಿ ಇಲ್ಲ ಅಂದರೆ ಸ್ಟೆಪ್ಲರ್ ಪಿನ್ ಬೇಕಾದರೂ ಹಾಕ್ಬೋದು. ನಾನು ಪೊರ್ಕೆ ಕಡ್ಡಿಯನ್ನೇ ಬಳಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ಮಾಡಿ ಇಟ್ಕೊಂಡಿರ್ತೇವೆ. ಈ ರೀತಿ ಕೊಟ್ಟೆಯನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತಲೇ ಸ್ವಲ್ಪ ಕಡ್ಡಿಯನ್ನು ಮಾಡಿ ಇಟ್ಕೊಳ್ತೇವೆ. ಮತ್ತೊಂದು ಕಡೆಗೂ ಅದೇ ರೀತಿಯಾಗಿ ಮಡಿಸಿದರೆ ನಮ್ಮ ಕೊಟ್ಟೆ ರೆಡಿ ಆಯಿತು. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಇದು ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ಬೇಕಾದರೆ ಕಟ್ ಮಾಡಿ ಹಾಕ್ಬೋದು ಅಥವಾ ಹಾಗೆ ಕೂಡ ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇನ್ನೊಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇದು 2 ಎಲೆಯನ್ನು ಬಳಸಿ ಮಾಡುವಂತಹ ಒಂದು ದೊಣ್ಣೆ ತಟ್ಟೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ಕೊಳ್ತೇನೆ. ಇದಕ್ಕೂ ಕೂಡ ಅದೇ ರೀತಿಯಲ್ಲಿ ನಂತರ ಮಡಿಸೋದು ನೋಡಿ. ಈ ರೀತಿಯಾಗಿ ಇದಕ್ಕೆ ಕಟ್ ಮಾಡೋದಿಲ್ಲ, ಈ ರೀತಿ ಮಡಿಸ್ಕೊಂಡು ಕಡ್ಡಿಯನ್ನ ಹಾಕೊಳ್ಳುವಂಥದ್ದು. ಇದು ಕೂಡ ಸಿಂಪಲ್ ಇದೆ. ಕಟ್ ಮಾಡಿದಾಗ ಅದರ ಹೋಲ್ ಏನಾದ್ರೂ ಉಳಿತು ಅಂದ್ರೆ ಸೋರಿ ಹೋಗುವ ಸಾಧ್ಯತೆ ಇರ್ತದೆ. ಈ ರೀತಿಯಾಗಿ ಮಾಡ್ಕೊಂಡ್ರೆ ಹೋಲ್ ಆಗೋದಿಲ್ಲ, ಎಲ್ಲಿಯೂ ಕೂಡ ಸ್ಟಿಪ್ ಆಗಿ ನಿಲ್ತದೆ. 2 ಎಲೆ ಹಾಕಿರೋದ್ರಿಂದ ಸ್ಟಿಪ್ ಆಗಿರ್ತದೆ. ಇದಕ್ಕೂ 2 ಕಡ್ಡಿಯನ್ನ ಹಾಕೊಳ್ಬೇಕು. ಇಲ್ಲ ಅಂದ್ರೆ ಸ್ಟೆಪ್ಲರ್ ಪಿನ್ ಹಾಕ್ಬೋದು. ದಾರದಿಂದ ಕೂಡ ಇದನ್ನ ಟೈ ಮಾಡ್ಕೊಳ್ಬೋದು. ದೊಣ್ಣೆ ತಟ್ಟೆ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಚಟ್ನಿ ಸಾಂಬಾರೆಲ್ಲ ಹಾಕಿದ್ರು ಕೂಡ ಸೋರಿ ಹೋಗುದಿಲ್ಲ. ಅದರಲ್ಲಿ ಚಟ್ನಿಯನ್ನೆಲ್ಲ ಹಾಕಿದ್ರೆ ಸೋರಿ ಹೋಗೋ ಸಾಧ್ಯತೆ ಇರ್ತದೆ. ಮರು ದಿವಸ ಬೆಳಿಗ್ಗೆ ನೋಡಿ, ಹುರುಳಿ ಚೆನ್ನಾಗಿ ನೆಂದಿದೆ. ಹಾಗೆ ಸ್ವಲ್ಪ ಮೊಳಕೆ ಕೂಡ ಬಂದಿದೆ. ಇದನ್ನ ನೀರನ್ನ ತೆಗೆದು ಬಿಟ್ಬಿಟ್ಟು ಹುರುಳಿ ಕಾಳನ್ನ ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿಯನ್ನ ಮಾಡ್ಕೊಳ್ತೇನೆ. ಇದಕ್ಕೆ ನೀರನ್ನ ಹಾಕ್ತಾ ಇಲ್ಲ ನಾನು, ಹಾಗೆ ಈ ರೀತಿ ರುಬ್ಕೊಂಡಿದ್ದೇನೆ. ಇಷ್ಟು ರುಬ್ಬಿ ಆದ ನಂತರ ಗ್ರೈಂಡ್ರಲ್ಲಿ ಹಾಕಿ ರುಬ್ಕೊಳ್ತೇನೆ.
ಗ್ರೈಂಡ್ರಲ್ಲಿ ಹಾಕುವಾಗ ಸ್ವಲ್ಪ ನೀರನ್ನ ಹಾಕೊಂಡಿದ್ದೇನೆ. ಹುರುಳಿ ನೆನೆದಿರುವ ನೀರೇನಿರ್ತದೆ ಹುರುಳಿಯಲ್ಲಿ ಅದೇ ಸಾಕಾಗ್ತದೆ, ಜಾಸ್ತಿ ನೀರನ್ನ ಹಾಕುದು ಬೇಡ. ಈ ರೀತಿ ಉದ್ದಿನ ಹಿಟ್ಟಿನ ಹಾಗೆ ಒಳ್ಳೆ ಒದಗಿ ಬರ್ತದೆ ನೋಡಿ. ಈಗ ಒಂದು ಚಟ್ನಿಯನ್ನ ಮಾಡ್ತಾ ಇದ್ದೇನೆ. 1 ಹಿಡಿ ಆಗುವಷ್ಟು ಅಥವಾ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ರಿಂದ 4 ಹಸಿಮೆಣಸು, ಸ್ವಲ್ಪ ಇಂಗು, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ಹಾಗೆ ಹುಳಿಗೆ ನಾನಿಲ್ಲಿ ಮಾವಿನಕಾಯಿಯ ಪುಡಿಯನ್ನ ಹಾಕೊಂಡಿದ್ದೇನೆ. ಮಾವಿನಕಾಯಿ ಇದ್ರೆ ಸೀಸನ್ ಅಲ್ಲಿ ಅದನ್ನು ಕೂಡ ಹಾಕೊಂಡು ಚಟ್ನಿಯನ್ನ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಾಗ್ತದೆ. ಇಡ್ಲಿಗೆ ಎಲ್ಲ ಬೇಕಾಗುವ ಹದದಲ್ಲಿ ಸ್ವಲ್ಪ ನೀರನ್ನ ಹಾಕಿ ಚಟ್ನಿಯನ್ನ ರೆಡಿ ಮಾಡ್ಕೊಳ್ಬೇಕು. ಒಂದು ಒಗ್ಗರಣೆಯನ್ನ ಹಾಕೊಂಡಿದ್ದೇನೆ. ಇಲ್ಲಿ ಹುರುಳಿಯು ಕೂಡ ಚೆನ್ನಾಗಿ ರುಬ್ಬಿ ಆಗಿದೆ. ಸಣ್ಣ ತರಿ ಉಳಿದ್ರೆ ತೊಂದರೆ ಇಲ್ಲ. ಇದನ್ನ ಹಿಂದಿನ ದಿವಸ ರುಬ್ಬಿಟ್ಟಿರುವಂತಹ ಇಡ್ಲಿ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಬೇಕಾದ್ರೆ ನೀರನ್ನ ಹಾಕ್ಬೋದು. ಇದು ಸ್ವಲ್ಪ ಗಟ್ಟಿ ಇತ್ತಲ್ಲ, ಹಾಗಾಗಿ ಮತ್ತೆ ಸ್ವಲ್ಪ ಬೇಕಾದ್ರೆ ನೀರನ್ನ ಸೇರಿಸ್ಕೊಳ್ಬೋದು. ಒಮ್ಮೆ ಮಿಕ್ಸ್ ಮಾಡಿ ನೋಡ್ಕೊಂಡು ನೀರು ಬೇಕಂತ ಅನ್ಸಿದ್ರೆ ಮಾತ್ರ ಸೇರಿಸ್ಕೊಳ್ಳಿ. ಹುರುಳಿಯನ್ನ ರುಬ್ಬುವಾಗ ತುಂಬಾ ನೀರನ್ನ ಹಾಕಿ ನೀರಾಗಿ ರುಬ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇದೇ ವಿಧಾನದಲ್ಲಿ ರುಬ್ಕೊಳ್ಳಿ, ಕಡುಬು ತುಂಬಾನೇ ಚೆನ್ನಾಗಿ ಬರ್ತದೆ. ಈಗಾಗಲೇ ಇಡ್ಲಿಯ ಪಾತ್ರೆಯಲ್ಲಿ ನೀರನ್ನ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ನೀರು ಕುದಿ ಬಂದಿದೆ. ಬಾಳೆ ಎಲೆಯನ್ನ ಇಟ್ಕೊಳ್ತಾ ಇದ್ದೇನೆ. ಅಕಸ್ಮಾತ್ ಕೊಟ್ಟೆ ಏನಾದ್ರೂ ತೂತ ಆದ್ರೆ ಕೆಳಗಡೆ ಎಲ್ಲ ಹೋಗುದಿಲ್ಲ, ಬಾಳೆ ಎಲೆಯಲ್ಲಿ ನಿಲ್ತದೆ ಅಂತ ಬಾಳೆ ಎಲೆಯನ್ನ ಹಾಕೊಂಡಿದ್ದೇನೆ. ನಂತರ ಮಾಡಿರುವಂತಹ ಕೊಟ್ಟೆಯನ್ನೆಲ್ಲ ಚೆನ್ನಾಗಿ ಜೋಡಿಸಿ ಇಟ್ಕೊಂಡು ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ನಾವು ಕೈಯಲ್ಲಿ ಹಿಡಿದು ಹಾಕೊಳ್ಬಹುದು ಅಥವಾ ಈ ರೀತಿ ಜೋಡಿಸಿ ಇಟ್ಕೊಂಡು ಕೂಡ ಹಾಕೊಳ್ಬಹುದು. ಸ್ವಲ್ಪ ಕೊಟ್ಟೆ ಏನಾದ್ರೂ ಬಳಕಿದ್ರೆ ಅಂತ ನಾನೆಲ್ಲ ಜೋಡಿಸಿ ಇಟ್ಕೊಂಡು ಹಾಕೊಳ್ತಾ ಇದ್ದೇನೆ. ಈಗಾಗಲೇ ಮುಂಡುಕನ ಓಲಿಯನ್ನ ಬಳಸಿ ಮಾಡುವಂತಹ ಕೊಟ್ಟೆಯನ್ನು ಕೂಡ ನಾನು ತೋರಿಸಿದ್ದೇನೆ. ಹಲಸಿನ ಎಲೆ ಕೊಟ್ಟೆಯನ್ನು ತೋರಿಸಿದ್ದೇನೆ. ಬಾಳೆ ಎಲೆಯಿಂದ ಮಾಡುವಂತಹ ಉದ್ದ ಕೊಟ್ಟೆಯನ್ನು ಕೂಡ ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಅವೆಲ್ಲ ವಿಡಿಯೋ ನನ್ನ ಚಾನಲ್ ಅಲ್ಲಿ ಇದೆ, ನೀವು ನೋಡ್ಕೊಳ್ಬಹುದು. ಮೇಲ್ಗಡೆಯಿಂದ ಬಾಳೆ ಎಲೆಯನ್ನ ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೇನೆ. 15 ರಿಂದ 20 ನಿಮಿಷದಲ್ಲಿ ಕಡುಬು ಚೆನ್ನಾಗಿ ಬೆಂದು ರೆಡಿ ಆಗ್ತದೆ. ಆರೋಗ್ಯಕರವಾದಂತಹ ಸೂಪರ್ ಫುಡ್ ಆದಂತಹ ಹುರುಳಿ ಕಡುಬು ರೆಡಿಯಾಗಿದೆ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹುರುಳಿ ಕಿಡ್ನಿಯ ಸಮಸ್ಯೆಗೆಲ್ಲ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ದೇಹದಲ್ಲಿ ಉಷ್ಣವನ್ನ ಇದು ಹೆಚ್ಚು ಮಾಡ್ತದೆ. ಈ ಮಳೆಗಾಲದಲ್ಲೆಲ್ಲ ತಂಪಾಗಿರ್ತದಲ್ಲ, ಆ ಟೈಮಲ್ಲೆಲ್ಲ ಈ ಹುರುಳಿ ಕಡುಬು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಬಿಸಿ ಬಿಸಿಯಾದಂತಹ ಹುರುಳಿ ಕಡುಬಿಗೆ ತೆಂಗಿನ ಎಣ್ಣೆಯನ್ನ ಹಾಕಿ ಸರ್ವ್ ಮಾಡಬೇಕು. ಜೊತೆಗೆ ತೆಂಗಿನಕಾಯಿ ಚಟ್ನಿನೇ ಆಗಬೇಕು. ಸಾಂಬಾರನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಉಪ್ಪಿನಕಾಯಿ ರಸ ಮತ್ತೆ ಎಣ್ಣೆ, ಇದು ಕೂಡ ಒಳ್ಳೆ ಕಾಂಬಿನೇಷನ್. ತುಂಬಾನೇ ಸಾಫ್ಟ್ ಆದಂತಹ ಹುರುಳಿ ಕಡುಬನ್ನ ಇದನ್ನೆಲ್ಲ ಹಾಕಿ ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಾಗ್ತದೆ ಅಂತ ನೋಡ್ಬೇಕಾದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೈಪ್ ಅನ್ನು ಕೂಡ ಒತ್ತೋದನ್ನ ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.